ಸಂಸ್ಕೃತಲ್ಲಿ ವೆಹಿಕಲ್ಸ್ ರಿಲೇಟೆಡ್ ಒಂದು ಶ್ಲೋಕ ಇದೆ ನೋಡಬೇಕು. ಏನಂದರೆ ಯಥಾ ರಹಸ್ಯ ಬಾರಹ ಬತ್ತಿತ ಪಾಲನೆ ಸ್ಥಿತ ತಥಾ ಸ್ವಮಿಯಾನ ಸಂಬಂಧವು ಸ್ನೇಹ ಧರ್ಮ ಬಲೇನ ಯಥಾ ದೂರ ಪ್ರಯಾಣೆ ರಥೋನ ನ ಹನ್ಯತೆ ನ ಕ್ಲಿಶ್ಯತೆ ತಥಾ ಪ್ರೇಮ ಬಂಧಿತ ವಾಹನ ಸ್ವಮಿನಂ ಅನುಸರಿತ. ಅಂದರೆ just like in Mahabharata, when a warrior keeps his horse or chariot in perfect condition without a single problem, no breakdown, no puncture, nothing, the bond becomes like a owner dharma, vehicle loyalty. What you give, it gives back. 7-8 years in ఈజ్ మిస్టర్ కార్తిక్ ఇంజనీర్ కమ్ సర్వీస్ అడ్వైజర్ క్లాసిక్. ఎందుకంటే కార్ సర్వీస్ చేయించి డెలివరీ తీసుకొని ట్రిప్ వెనకాటి రోజు ట్రిప్ స్టార్ట్ అయ్యే రోజు చెప్పినాను సర్వీస్ అడ్వైజర్. ఐ మోర్ ఓవర్ ట్రావెలింగ్ 20,000 అరౌండ్ ఇన్ అండ్ అరౌండ్. కార్ ఎక్కడ నాకు బ్రేక్ డౌన్ కావాలి. ఏమైనా స్పేర్ పోతే పోనీ, కార్ మాత్రం బ్రేక్ డౌన్ కావాలి. ఇక్కడ ఇప్పుడు వైపర్ పని చేయకపోవడం కావాలి, వైపర్ ఒకటి బ్రేక్ అయిపోయి కాబట్టి వద్దు. సో ఇట్లా కండిషన్ మీరు చెప్తే సరే ఏం తీసుకోకండి. కానీ ಸರ್ 20,000 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಸರ್. ರಿಯಲಿ ಸರ್? ರಿಯಲಿ ಸರ್. ಯಾವ ಇಂಜಿನ್ನು ಫೇಲ್ಯೂರ್ ಇಲ್ಲ, ಬ್ಯಾಟ್ರಿ ಫೇಲ್ಯೂರ್ ಇಲ್ಲ, ಏನು ಫೇಲ್ಯೂರ್ ಇಲ್ಲ. ಆಯಿಲ್ ಚೇಂಜ್ ಮಾಡಿಸಿ ಏನು ಮಾಡಿಸಿಲ್ಲ. ಏನು ಮಾಡಿಸಿ ನಿಜವಾಗ್ಲೂ ಸರ್. ಇದು ವೈಪರ್ ನೀರು ಹಾಕಿದ್ದೀವಿ ಸರ್, ಅದೊಂದು ಫಿಲ್ಟರ್ ವಾಟರ್ ಹಾಕಿದ್ದೀವಿ ಸರ್. ಹೌದಾ? ತುಂಬ ಚೆನ್ನಾಗಿದೆ ವೆಹಿಕಲ್ ಪರ್ಫಾರ್ಮೆನ್ಸ್ ವೈಸ್ ಇಂಜಿನ್ ಪರ್ಫಾರ್ಮೆನ್ಸ್ ಓಕೆ ಸರ್. ಇಂಜಿನ್ನು ಗೇರ್ ಬಾಕ್ಸ್ ಸರ್, ಅದು ಬಿಟ್ಟು ಬೇರೆ ನೋಡಿ ಅದ್ರದ್ದು ಏನೂ ಇಶ್ಯೂ ಇಲ್ಲ. ಇಂಜಿನ್ನು ಆಯಿಲ್ ಸರ್ವಿಸ್ ಅಷ್ಟೇ ಬೇಕಿರೋದು ನನಗೆ. ಲಾಸ್ಟ್ ಟೈಮು ನಾನು ಡೆಲಿವರಿ ತೊಗೊಂಡಲ್ಲ, ನೀವು ಅವಾಗ ಇಂಜಿನ್ನು ಒಂದು ಕ್ವಶನ್ ಕೇಳಿದೆ ನಾನು, ಈ ಥರ ಒಂದು ಅಪ್ ಟು ಒಂದು 20-25,000 ಹೋಗ್ತಿದ್ದೀವಿ ಸರ್ ಅಂದರೆ ನೀವು ಒಂದು ಮ್ಯಾಟ್ರ್ ಹೇಳಿದ್ರಿ, ಅದೊಂಥರ ಚೆನ್ನಾಗಿ ಯೂಸ್ ಆಯಿತು ಲಾಂಗ್ ಜರ್ನಿಯಲ್ಲಿ. ಆ್ಯಕ್ಚುಲಿ ಇದು ಬೇಸಿಕಲಿ ಬಂದ್ಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಅಲಾ ಇಂಜಿನ್ ಸರ್ ಇದು ಆ್ಯಕ್ಚುಲಿ. ಓಕೆ. ಅಂದರೆ ಕೆ ಸೀರೀಸ್ ಟೈಪ್ ಇಂಜಿನ್ ಇದು ಆ್ಯಕ್ಚುಲಿ ನಿಮಗೆ. ಓಕೆ. ನಿಮಗೆ ಮುಂಚೆ ಆದರೆ ಬರ್ತಾ ಇದ್ದಿದ್ದು ಕ್ಯಾಸ್ಟ್ ಐರನ್ ಇಂಜಿನ್. ಕ್ಯಾಸ್ಟ್ ಐರನ್ ಇಂಜಿನ್ ಇದೆಲ್ಲ ಅಲ್ಯೂಮಿನಿಯಂ ಅಲಾ ಇಂಜಿನ್ ಆ್ಯಕ್ಚುಲಿ. ಓಕೆ. ನಿಮ್ಮ ಕೆ ಸೀರೀಸ್ ಎಸ್ಪೆಷಲಿ ನಿಮ್ಗೊಂದು ಸಜೆಸ್ಟ್ ಮಾಡಿದ್ದೆ ನಾನು, ಓವರ್ ಆರ್ ಪಿ ಎಮ್ ಯಾವತ್ತಾಗಲಿ ಗ್ರ್ಯಾಜುವಲ್ ಆಗಿ ಮೇಂಟೈನ್ ಮಾಡಿ ಅಂತೇಳಿ. ಹೌದು. ಸೊ ನಿಮ್ಗೆ ಯಾವಾಗ ನೀವು ಆರ್ ಪಿ ಎಮ್ ಹೈ ಮೇಂಟೈನ್ ಮಾಡಿ ಕೆ ಸೀರೀಸ್ ಅಂತೇಳಿ ನಿಮಗೆ ಎವ್ರಿ ಟೈಮು ಮಾರುತಿಯಲ್ಲಿ ಇಂಜಿನ್ ಚೇಂಜ್ ಮಾಡಿದಾಗೆಲ್ಲ ಒಂದೊಂದು ಸೀರೀಸ್ ಆಗಿ ತೊಗೊಂಡು ಬರ್ತಾರೆ. ಮುಂಚೆ ಬರ್ತಾ ಇದ್ದಿದ್ದು ಜಿ ಸೀರೀಸ್ ಅಂತ ಬರ್ತಿತ್ತು. ಆಲ್ಟೋ ಮುಂಚೆ ಇದ್ದಿದ್ದು ಓಲ್ಡ್ ಆಲ್ಟೋ ಇತ್ತಲ್ಲ, ನಿಮ್ಗೆ ಅದೆಲ್ಲ ಎಸ್ ಸೀರೀಸ್ ಆಲ್ಟೋ ವೆಹಿಕಲ್ಸ್. ಸೊ ನಿಮ್ಗೆ ಒಂದೊಂದು ಸೀರೀಸು ಚೇಂಜ್ ಮಾಡ್ತಾ ಇದ್ದಂಗೆ ಒಂದೊಂದು ಟೆಕ್ನಾಲಜಿ ಚೇಂಜ್ ಮಾಡ್ತಾ ಇರ್ತಾರೆ. ಫ್ಯೂಯಲ್ ಇಂಜೆಕ್ಷನ್ ಟೆಕ್ನಾಲಜಿ ಆಗಲಿ, ಮತ್ತು ಆಮೇಲೆ ಎಲೆಕ್ಟ್ರಾನಿಕ್ ಥ್ರೋಟ್ಲ್ ಬಾಡಿ ಅಂತ ಕೊಡ್ತಾರೆ. ಮುಂಚೆ ನಿಮಗೆ ಮ್ಯಾನ್ಯಲ್ ಥ್ರೋಟ್ಲ್ ಬಾಡಿ ಇರ್ತಿತ್ತು, ಇವಾಗೆಲ್ಲ ಈ ವೆಹಿಕಲ್ಸಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಥ್ರೋಟ್ಲ್ ಬಾಡಿ ಕೊಡ್ತಾರೆ. ಎಲೆಕ್ಟ್ರಾನಿಕಲಿ ಆಪರೇಟೆಡ್ ಥ್ರೋಟ್ಲ್ ಬಾಡಿ ಇದರಲ್ಲೆಲ್ಲ ಬರ್ತದೆ. ನಿಲ್ಸ್ಬಿಟ್ಟೆ ನೋಡಿದ್ದೀನಿ ಬೇರೆದು. ಒಂದೇ ಒಂದು ಕಾರ್ ನೋಡಿದೆ, ಮಾರುತಿ ಕಂಪ್ನಿದು, ಸ್ವಲ್ಪ ಏನೋ ಇಶ್ಯೂ ನೋಡಿದೆ. ಹೋಗಿ ಕಾರ್ ಹತ್ರ ಹೋಗಿ ನೋಡ್ತೀನಿ, ಕಾರಲ್ಲಿ ಇಂಜಿನೇ ಇಲ್ಲ. ಅದೊಂದೇ ನಾನು ಫೇಲ್ಯೂರ್ ನೋಡಿಲ್ಲ. ಅದು ಬಿಟ್ಟರೆ ಕಾರು ನಿಂತು ಇಂಜಿನಿಂದ ನಿಂತಿದೆ ಅನ್ನೋದು ಯಾವುದು ನೋಡಿಲ್ಲ. ಯಾರೋ ಕಾರಲ್ಲಿ ಇಂಜಿನ್ ಕತ್ಕೊಂಡು ಹೋಗ್ಬಿಟ್ಟು ಕಾರ್ ನೋಡಿದೆ. ಗ್ರೂಪ್ ಥರ ಮಾಡ್ಕೊಂಡು ಹೋಗ್ತಾರೆ, ಆ ಥರ ಇಲ್ಲ ಸರ್, ಸೋಲೋ ಅನ್ನೋದು. ಓಕೆ. ಮತ್ತೆ ಗ್ರೂಪಲ್ಲೆಲ್ಲ ಟ್ರಿಪ್ಗೆ ಅಂತೇಳಿ ನಿಮಗೆ ಅಂದ್ರೆ ಅವರು ಗ್ರೂಪ್ ಆರ್ಗನೈಸ್ ಮಾಡಿರೋರು ಅಲ್ಲಿ. ದೇ ಆರ್ಗನೈಸರ್ಸ್. ನೀವು ತಿರುಪ್ತಿಗೆ ಹೋಗ್ಬೇಕಂದ್ರೆ ಪ್ಯಾಕೇಜಲ್ಲಿ ಹೋದಂಗೆ, ಲಡಾಖ್ ಟ್ರಿಪ್ ಹೋಗ್ಬೇಕಂದ್ರೆ ಪ್ಯಾಕೇಜಲ್ಲಿ ಹೋದಂಗೆ. ನೀವು ಸೋಲೋದಾಗ ಹೋದ್ರೂ ನಡೆಯುತ್ತೆ ತಿರುಪ್ತಿಗೆ, ಇಂಡಿವಿಜುವಲ್ ಆಗಿ ಹೋದ್ರೂ ನಡೆಯುತ್ತೆ ವಿತೌಟ್ ಎ ಪ್ಯಾಕೇಜ್. ವಿತೌಟ್ ಎ ಪ್ಯಾಕೇಜ್ ಹೋದ್ರೆ ಏನಾಗುತ್ತೆ ಅಂದ್ರೆ ಯು ಗೆಟ್ ಮೋರ್ ಟೈಮ್. ಬೆಳಗ್ಗೆ 6 ಗಂಟೆ ಆಯಿತು ಬ್ರೇಕ್ಫಾಸ್ಟ್ ತಿನ್ನಿ, ಬೇಗ ಇದ್ದೇಳಿ, ಬೇಗ ಹೊರಡಿ, ಆ ಪ್ಲೇಸ್ ರೀಚ್ ಆಗಿ, ಈ ಥರ ಬರ್ಡನ್ ಇಲ್ಲ. ಬ್ರೇಕ್ಫಾಸ್ಟ್ ಟೇಬಲ್ ಫಿಕ್ಸ್ ಮಾಡಿರ್ತಾರೆ, ಟೈಮ್ ಟೇಬಲ್. ನಮಗೆ ನಾವು ಟ್ರಾವೆಲರ್ಸ್ ಅಲ್ಲ, ನಾವು ಟ್ರಾವೆಲರ್ಸ್ಗೆ ಟೈಮಿಂಗ್ ಅಡ್ಜಸ್ಟ್ ಆಗಲ್ಲ. ನಿದ್ದೆ ಬರುತ್ತೆ, ಊಟ ಮಾಡ್ಬೇಕು ಅನ್ಸುತ್ತೆ. ಎಷ್ಟು ದಿನ ಕವರ್ ಮಾಡ್ಕೊಂಡ್ಬಂದ್ರಿ ಸರ್? ಆಯಿತು 90 ಡೇಸ್ ಸರ್. 90 ಡೇಸ್. ಆಯಿಲ್ ಚೂಡೋಣ ಸರ್. 20,000 ಕಿಲೋಮೀಟರ್ ರನ್ ಮಾಡಿದ್ರು ಇಂಜಿನ್ ಆಯಿಲ್ ಅದೇ ಥರ ಚೆನ್ನಾಗಿದೆ. ಇಂಜಿನ್ ಆಯಿಲ್ ಚೆನ್ನಾಗಿದೆ. ಹೇಳೋದಾದರೆ ನಿಮಗೆ ಇಂಜಿನ್ ಎಷ್ಟೇ ಲಕ್ಷ ಓಡಿಸಿದ್ರು ಏನು ಪ್ರಾಬ್ಲಮ್ ಬರೋದಿಲ್ಲ. ಏನೇ ಒಂದು ಕಾಂಪೋನೆಂಟ್ ಫೇಲ್ಯೂರ್ ಆಗಿದೆ ಅಂತಂದರೆ ಅದು ಈಕ್ವಲೆಂಟ್ ಆಗಿ, ಫಾರ್ ಎಕ್ಸಾಂಪಲ್ ನಿಮ್ಮ ಕೂಲೆಂಟ್ ಸರ್ಕ್ಯುಲೇಷನ್, ವಾಟರ್ ಪಂಪ್ ಬರುತ್ತೆ, ಮತ್ತು ಥರ್ಮೋಸ್ಟಾಟ್ ವಾಲ್ವ್ ಬರುತ್ತೆ, ಮತ್ತು ರೇಡಿಯೇಟರ್ ಬರುತ್ತೆ. ಇದೇನಾದರೂ ಫೇಲ್ಯೂರ್ ಆಗಿ ನಿಮ್ಮ ನೆಗ್ಲಿಜೆನ್ಸಿ ಡ್ರೈವಿಂಗಿಂದ ಮಾತ್ರ ಇಂಜಿನ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಲ್ಲಿ ಇಂಜಿನ್ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗೋದಿಲ್ಲ. ಸರ್ವಿಸ್ ಅದರಿಂದನೇ ಮಾರುತಿ ಅವರು ಕೂಡ ಇವಾಗ 1,60,000 ಕಿಲೋಮೀಟರ್ವರೆಗೂ ನಿಮಗೆ ವಾರಂಟಿ. ಖುಷಿ ಆಯಿತು. ಟ್ರಸ್ಟೆಡ್ ಮಾರುತಿ ವೆಹಿಕಲ್ ಎಲ್ಲರೂ ಏನೆಲ್ಲ ಮಾತಾಡ್ತಿದ್ರಲ್ಲ ಅವ್ರಿಗೆಲ್ಲ ಇದೊಂಥರ ಒಂದು ಎಕ್ಸಾಂಪಲ್ ಆಗಿದೆ ಸರ್ ವೆಹಿಕಲ್. ಸಂದೀಪ್, ಥ್ಯಾಂಕ್ ಯು ಸಂದೀಪ್, ಇಟ್ಸ್ ಅ ಟೆಕ್ನಿಷಿಯನ್. ಥ್ಯಾಂಕ್ ಯು ಕಾರ್ತಿಕ್, ಈಸ್ ಸೂಪರ್ ಅಡ್ವೈಸರ್ ಫ್ರಮ್ 8 years for this auto.